ಈಗಾಗಲೇ ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತು ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಾದಮೇಲೆ ಒಂದು ಸಪ್ರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದ್ದೆ. ಆ ಒಂದು ದಿವಸದಲ್ಲಿ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ಮಾಡ್ತೇವೆ. ಎಷ್ಟು ದಿವಸ ಬರ್ಬೋದು ಸರ್? ಈಗಾಗಲೇ ಸರ್ಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದು. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂಥ ಸೆನ್ಸಸ್ಸು, ಕ್ಯಾಸ್ಟ್ ಸೆನ್ಸಸ್ಸು, ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ದೇನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದ್ದಾವೆ ಆ ಕ್ಯಾಸ್ಟ್ ಅದನ್ನೇ ಸಪ್ರೇಟಾಗಿ ಒಂದು ಸೆನ್ಸಸ್ಸನ್ನು ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು. ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕೋ ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳ ಒಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಮೀಟಿಂಗ್ ಇದೆ, ತಾವು ಓದಿದ್ರೆ ಸರ್ ಏನು ಎಷ್ಟಿದೆ ಅದರಲ್ಲಿ ಸರ್ವೆ ಯಾವ ರೀತಿ ಮಾಡಿದ್ದೀವಿ, ಸರ್ವೆ ಮಾಡೋದಕ್ಕೆ ಅನುಸರಿಸಿದ ಮಾನದಂಡಗಳು ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಎಲ್ಲ ತೋರಿಸಿದಿರಲ್ಲ ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾವೆ ಏನು ಅಂತೇಳಿ. ಈಗೇನಾಗಿದೆ, ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 50% ಕ್ಯಾಪಿಂಗ್ಗೆ ಇಟ್ಟಿದ್ದಾರೆ. ಈಗ 24.10 SC ಮತ್ತು ST ಎರಡೂ ಸೇರಿದ್ರೆ ಆಗ್ತಕ್ಕಂಥದ್ದು. ನೀವು 50%ಅಲ್ಲಿ 24% ಹೋದರೆ ಇನ್ನೆಷ್ಟು ಉಳಿದಿದೆ? ಇನ್ನು 26% ಬರ್ತದೆ. ಅದು ಮಾತ್ರ ಇವ್ರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಆಗ್ತದೆ. ಈ ತಮಿಳುನಾಡಿನಲ್ಲಿ 75% ಹತ್ತತ್ರ ಅಲ್ಲಿ ಕೂಡ ರಿಸರ್ವೇಷನ್ ಇದೆ. ಅವರು ಹಿಂದಿನ 9th ಶೆಡ್ಯೂಲಲ್ಲಿ ಸೇರಿಸಿರೋದ್ರಿಂದ ಅದನ್ನು ಯಾರು ಕ್ವಶನ್ ಮಾಡೋಕ್ಕಾಗ್ತಿಲ್ಲ. ನಾವು ಕೂಡ ಅದನ್ನು ಏನು 50% ಕ್ಯಾಪಿಂಗ್ ಏನಿದೆ ಅದನ್ನು ಎನ್ಹ್ಯಾನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ 50% ಇರಬೇಕು ಅನ್ನೋ ಆದೇಶ ಬಂದಾಗ ಅವರು ಕೂಡ ಜಸ್ಟಿಫೈ ಮಾಡಿ ಜಾಸ್ತಿ ಮಾಡಬೇಕಾದ್ರೆ ಅಂತ ಹೇಳಿದ್ದಾರೆ. ಆ ಜಸ್ಟಿಫಿಕೇಷನ್ಗೋಸ್ಕರ ಈ ಒಂದು ಅಂಕಿ ಸಂಖ್ಯೆಗಳ ಸಂಗ್ರಹ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸ್ತಿರ್ತಕ್ಕಂಥ ರಿಪೋರ್ಟಲ್ಲಿ ಕೂಡ ಈ 50% ಕ್ಯಾಪಿಂಗನ್ನು ತೆಗಿತಕ್ಕಂಥದ್ದಕ್ಕೆ ಬ್ಯಾಕ್ ಕ್ಲಾಸಸ್ಗೆ ಇನ್ನೂ ಪರ್ಸೆಂಟೇಜು ಯಾವ್ಯಾವ ಕೆಟಗರಿಗೆ ಈಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಮಾಡ್ತಕ್ಕಂಥದ್ದು ಏನು ಅಂತೇಳಿ ಅವರೇ ಟೇಬಲಲ್ಲಿ ಹಾಕಿ ತಿಳಿಸಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಆಮೂಲಾಗ್ರವಾಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಬೇಕು ಅನ್ನೋದು ಚಿಂತನೆ ನಡೆದಿದೆ.